ಮತ್ತೊಂದು ಸರ್ಪ್ರೈಸ್ ಐತಿ ನಿಮ್ಗೆ. ಎಲ್ಲಾರು ಕೂತ್ರಿ ಗಾಡ್ಯಾಗ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ದೇವ್ರ ಪೂಜೆ ಮಾಡಿನ ವ್ಲಾಗನ್ನ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಂದ್ರೆ ಇವತ್ತು ನನ್ನ ಬರ್ತ್ಡೇ ಐತಿ. ಹಿಂಗಾಗಿ ಎದ್ದು ಕಡೆ ಫಸ್ಟ್ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡಿದ್ನಿ. ಯಾಕಂದ್ರೆ ಬರ್ತ್ಡೇ ದಿನ ದೇವ್ರ ಆಶೀರ್ವಾದ ಎಲ್ಲರ್ಕಿಂತ ಇಂಪಾರ್ಟೆಂಟ್. ಸೊ ಒಂದೇನೋ ಸ್ಪೆಷಲ್ ಫೀಲ್ ಬರ್ತೈತಲ್ಲ, ಹಂಗೂ ನಾನು ಡೈಲಿ ದೇವ್ರ ಪೂಜೆ ಜಲ್ದಿ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಬರ್ಡೇ ದಿನ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಫೀಲಿಂಗ್ ಇರ್ತೈತಿ. ಮತ್ತು ಆಲ್ರೆಡಿ ಕಮ್ಯುನಿಟಿ ಟ್ಯಾಬ್ ಒಳಗೂ ಬರ್ತ್ಡೇ ಪೋಸ್ಟ್ಗೆ ನೀವೆಲ್ಲರೂ ನಿಮ್ಮ ವಿಶೇಷನ ತಿಳಿಸಿರಿ. ಈವನ್ ಈ ವ್ಲಾಗ್ ನೋಡಿದ್ಮೇಲೂ ಕಮೆಂಟ್ ಬಾಕ್ಸ್ ಒಳಗೆ ನೀವೆಲ್ಲರೂ ಬರ್ಡೇ ವಿಶೇಷನ ಕೊಡ್ತೀರಿ ಅಂತ ನಂಗೆ ಆಲ್ರೆಡಿ ಗೊತ್ತೈತಿ. ಸೊ ಈಗ ಎಲ್ಲರಿಗೂ ನಾನು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ಬರ್ತ್ಡೇ ದಿನ ಎಲ್ಲ ಏನು ಬ್ಲೆಸ್ಸಿಂಗ್ ಸಿಗ್ತಾವೋ ಅಥವಾ ಎಲ್ಲ ವಿಶೇಷನ್ ಸಿಗ್ತಾವಲ್ಲ, ಅದರದಿಂದ ಏನೋ ಒಂದು ಸ್ಪೆಷಲ್ ಫೀಲಿಂಗ್ ಬರ್ತೈತಿ ಮತ್ತು ಒಂದು ಪಾಸಿಟಿವ್ ವೈಬ್ಸ್ ನಾರ್ಮಲ್ಗಿಂತ ಜಾಸ್ತಿ ಫೀಲ್ ಆಗ್ತಾವೆ. ಸೊ ಎಲ್ಲರಿಗೂ ಈಗ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಸೊ ಇವತ್ತು ಬರ್ತ್ಡೇ ಸ್ಪೆಷಲ್ ಅಂತ ಹೇಳಿ ನಾನು ಎಲೆಕ್ಟ್ರಿಕ್ ಸ್ಕೂಟಿ ತೊಗೊಳಕತ್ತೀನಿ. ಹೀಗಾಗಿ ನಾವು ಎಲ್ಲರೂ ಹೋಗೋರು ಅದೀವಿ ಬೈಕ್ ತೊಗೊಳಕ್ಕೆ. ಸೊ ಎಲ್ಲರೂ ರೆಡಿ ಆಗಕತ್ತಾರು, ನಾನು ರೆಡಿ ಆಗಬೇಕು. ಆ್ಯಕ್ಚುಲಿ ಪೂಜೆ ಮಾಡೋದೈತಂತ ಪಟ್ಟಂತ ಫ್ರೆಶ್ ಆಗಿ ಫಸ್ಟ್ ಪೂಜೆ ಮಾಡ್ಕೊಂಡು, ಸೊ ಇನ್ನೂ ಹಂಗೆ ನಾನು ರೆಡಿ ಆಗಿಲ್ಲ. ಸೊ ಈಗ ರೆಡಿ ಆಗೋಕ್ಕಿಂತ ಫಸ್ಟ್ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು, ಆಮೇಲೆ ರೆಡಿ ಆಗಬೇಕು. ಸೊ ಚಲೋ ಬರ್ರಿ ರೆಡಿ ಆಗೋಣ. ಸ್ವಲ್ಪ ಮುಖ ಗ್ಲೋ ಆಗಲಿ ಅಂತ ಅಲ್ಟ್ರಾ ಗ್ಲೋ ಜೆಲ್ ಹಚ್ಕೊಳಕತ್ತೀನಿ. ಇದು ಕ್ಯೂರ್ ಸ್ಕಿನ್ ಅವ್ರದ್ದು ಅಲ್ಟ್ರಾ ಗ್ಲೋ ಜೆಲ್. ಸೊ ಇದು ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರ್ ರುಟೀನ್ ಒಳಗನ ಬರ್ತೈತಿ. ಇದು ಒಂದು ಕ್ರೀಮ್ ಅಂದರೆ ಜೆಲ್ ಐತದ ಆ್ಯಕ್ಚುಲಿ. ನೋಡ್ರಿ ಅಷ್ಟೆಷ್ಟು ಗ್ಲೋ ಕಾಣಕೈತಲ್ಲ. ಸೊ ಆ್ಯಕ್ಚುಲಿ ನಾನು ಸ್ಕಿನ್ ಕೇರ್ ರುಟೀನನ್ನು ರೆಗ್ಯುಲರ್ಲಿ ಫಾಲೋ ಮಾಡ್ತೀನಿ. ಮತ್ತು ಭಾಳಷ್ಟು ಜನರಿಗೆ ಸ್ಕಿನ್ ಕೇರ್ ರುಟೀನ್ ರೆಗ್ಯುಲರ್ಲಿ ಫಾಲೋ ಮಾಡಬೇಕು ಅಂತ ಆಸೆ ಇರ್ತೈತಿ. ಬಟ್ ಅವ್ರಿಗೆ ಗೊತ್ತಾಗಂಗಿಲ್ಲ ಎಕ್ಸಾಕ್ಟ್ಲಿ ಸ್ಕಿನ್ ಕೇರ್ ರುಟೀನ್ ಅಂದರೆ ಏನು ಫಾಲೋ ಮಾಡೋದು ಅಥವಾ ಎಕ್ಸಾಕ್ಟ್ಲಿ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಂತ. ಯಾಕಂದರೆ ಎಲ್ಲರದು ಸ್ಕಿನ್ ಟೈಪ್ ಏನೈತಲ್ಲ ಅದು ಬೇರೆ ಬೇರೆ ಇರ್ತೈತಿ. ಮತ್ತು ಎಲ್ಲರಿಗೂ ಸೇಮ್ ಪ್ರಾಡಕ್ಟ್ಸನ್ನು ಅಪ್ಲಿಕೇಬಲ್ ಆಗಂಗಿಲ್ಲ. ಮತ್ತು ಭಾಳಷ್ಟು ಜನರೇ ಸ್ಕಿನ್ ರಿಲೇಟೆಡ್ ಭಾಳಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಆಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಆಮೇಲೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು. ಸೊ ಅಂಥ ಕೇಸ್ ಒಳಗಂತೂ ಹೆದರಿ ಬೇಡಪ್ಪ ಅಂತ ಹೇಳಿ ಬಿಡ್ತಾರೋ. ಸೊ ಆ ರೀತಿ ಏನಾದರೂ ನೀವು ಪ್ರಾಬ್ಲಮ್ ಫೇಸ್ ಮಾಡಕತ್ತಿದ್ರಿ ಅಂದರೆ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ. ಯಾಕಂದ್ರೆ ಕ್ಯೂರ್ ಸ್ಕಿನ್ ಆ್ಯಪ್ ಏನೈತಲ್ಲ ಇದು ಡೆರ್ಮಟಾಲಜಿಸ್ಟ್ ಆ್ಯಪ್ ಐತಿ. ಅಲ್ಲಿ ವಿತ್ ದ ಹೆಲ್ಪ್ ಆಫ್ AI ನಿಮ್ಮ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮ ಹೇರ್ ರಿಲೇಟೆಡ್ ಆಗಿರ್ಬೋದು ಏನೇನೋ ಪ್ರಾಬ್ಲಮ್ಸ್ ಇದ್ದು ಇಶ್ಯೂಸ್ ಇದ್ದು ಅಂದ್ರೆ ಅವರು ಅದರದ ಸೊಲ್ಯೂಷನ್ ನಿಮಗೆ ತೆಗೆದುಕೊಡಕ ಹೆಲ್ಪ್ ಮಾಡ್ತಾರೋ. ಸೊ ಇನ್ನೂ ತನಕ ನೀವು ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನ ಟ್ರೈ ಮಾಡಿ ನೋಡಿಲ್ಲ ಅಂದ್ರೆ ಪ್ಲೇಸ್ಟೋರ್ ಒಳಗ ಮತ್ತು ಆಪ್ ಸ್ಟೋರ್ ಒಳಗ ಎರಡೂ ಕಡೆ ಕ್ಯೂರ್ ಸ್ಕಿನ್ ಆ್ಯಪ್ ಅವೈಲೇಬಲ್ ಐತಿ. ನಾನು ಕೆಳಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕು ಕೊಟ್ಟಿರ್ತೀನಿ. ಅದರ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿದ್ಮೇಲೆ ಸಿಂಪ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವ್ದೈತಿ ಅದನ್ನ ನೀವು ಸಿಲೆಕ್ಟ್ ಮಾಡಬೇಕು. ಮತ್ತು ನೀವು ಸ್ಕಿನ್ ರಿಲೇಟೆಡ್ ಯಾವ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಕತ್ತೀರಿ. ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದ ಪ್ರಕಾರನ ಡಾರ್ಕ್ ಸರ್ಕಲ್ಸ್, ಆಕ್ನೆ, ಪಿಂಪಲ್ಸ್, ಪಿಗ್ಮೆಂಟೇಷನ್ ಈ ರೀತಿ ಏನೇನೋ ಪ್ರಾಬ್ಲಮ್ಸ್ ಇತ್ತಂದ್ರೆ ಅದನ್ನ ನೀವು ಸಿಂಪ್ಲಿ ಅಲ್ಲಿ ಹೇಳಬೇಕು. ಆಮೇಲೆ ನಿಮಗೆ ಒಬ್ರು ಡಾಕ್ಟರ್ ಕನೆಕ್ಟ್ ಆಗ್ತಾರೋ. ಸೊ ಅವ್ರು ಏನ್ ಮಾಡ್ತಾರೋ ಅಂದ್ರೆ ನಿಮ್ ಸ್ಕಿನ್ ಟೈಪ್ ನೋಡಿ, ನಿಮ್ ಸ್ಕಿನ್ ಎಕ್ಸಾಕ್ಟ್ಲಿ ಏನ್ ಪ್ರಾಬ್ಲಮ್ಸ್ ಐತಿ ಅದನ್ನೆಲ್ಲ ನೋಡಿ ಅದರ ರಿಲೇಟೆಡ್ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ಕೊತ ಹೋಗ್ತಾರೋ. ಕ್ವಶನ್ಸ್ ಭಾಳ ಸಿಂಪಲ್ ಇರ್ತಾವ. ಸಿಂಪ್ಲಿ ನಾವು ಅದನ್ನ ಆನ್ಸರ್ ಮಾಡ್ಕೋತಾ ಹೋಗ್ಬೇಕು. ಆಮೇಲೆ ವಿತ್ ದ ಹೆಲ್ಪ್ ಆಫ್ AI ನಮ್ಮ ಫೇಸ್ ಫೋಟೋ ಏನಿರ್ತೈತಿ ಅದನ್ನು ನಾವು ಅಪ್ಲೋಡ್ ಮಾಡ್ಬೇಕಾಗ್ತೈತಿ. ಎರಡೂ ಸೈಡ್ ಫೋಟೋ ಅಪ್ಲೋಡ್ ಮಾಡಬೇಕು. ಸೊ ಆವಾಗ ಅಲ್ಲಿ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ನಮ್ಮ ಮುಖದ ಮೇಲೆ ಏನ್ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಆಗಿರ್ಬೋದು ಅದು ಮಾರ್ಕ್ ಮಾಡ್ತೈತಿ ಅಂದ್ರೆ ಡಿಟೆಕ್ಟ್ ಮಾಡ್ತೈತಿ. ಅದರಿಂದ ಏನಾಗ್ತೈತಿ ಅಂದ್ರೆ ನಮಗೆ ಎಕ್ಸಾಕ್ಟ್ಲಿ ಏನ್ ಪ್ರಾಬ್ಲಮ್ ಐತಿ ಅದು ಇನ್ನಷ್ಟು ಚಂದಂಗಿ ಗುರ್ತು ಹಿಡ್ಯಾಕ ಹೆಲ್ಪ್ ಆಗ್ತೈತಿ. ಸೊ ಇಷ್ಟೆಲ್ಲ ಕನ್ಸಲ್ಟೇಷನ್ ಮಾಡಿ ಪ್ರಾಪರ್ ಆಗಿ ಸ್ಕಿನ್ ಅನಲೈಸ್ ಮಾಡಿ ಎಕ್ಸಾಕ್ಟ್ಲಿ ನಿಮಗೇನು ಸೂಟ್ ಆಗ್ತೈತಿ, ನಿಮಗೆ ಏನು ಪ್ರಾಬ್ಲಮ್ ಐತಿ
ಅದನ್ನ ನೋಡಿಕೊಂಡು ನಿಮಗ ಅಂತ ಒಂದು ಪರ್ಸನಲೈಸ್ಡ್ ರೆಜಿಮೆನ್ ಅಲ್ಲಿರುವ ಡಾಕ್ಟರ್ಸ್ ರೆಡಿ ಮಾಡ್ತಾರೋ. ಸೊ ನನಗೇನು ರೆಜಿಮೆನ್ ಕೊಟ್ಟಿದ್ರಲ್ಲ ರೆಜಿಮೆನ್ ಅದು ಈ ರೀತಿ ಇತ್ತು. ಸೊ ಈ ರೀತಿ ಎಲ್ಲ ಅದ್ರೊಳಗೆ ಪ್ರಾಡಕ್ಟ್ಸ್ ಅದು ಎಲ್ಲ ಇದ್ದು ಈ ರೆಜಿಮೆನ್ ಅರೌಂಡ್ 1500 ತನಕ ಬೀಳ್ತೈತಿ. ಸೊ ಸಿಂಪ್ಲಿ ಇಷ್ಟ ಮಾಡೋದೈತಿ ನಿಮಗೆ. ಇದಕ್ಕಾಗಿ ಮನಿ ಬಿಟ್ಟು ಹೊರಗೆ ಹೋಗೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಹೊರಗೆ ಹೋಗ್ತೀವಿ ತೋರಿಸ್ತೀವಿ ಅಂದ್ರೆ ಒಂದರೆ ಹೊರಗೆ ಅದ್ರ ಸಂಬಂಧ ಅದಕ್ಕೆ ಖಾಸ್ ಟೈಮ್ ತೆಗಿಬೇಕು, ಅಲ್ಲಿ ಕೂತು ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ಎಷ್ಟೋ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಹಾಕಬೇಕು. ಸೊ ಇಲ್ಲಿ ಏನಂದ್ರೆ ಬರೀ ನೀವು ರೆಜಿಮೆನ್ಗೆ ಅಷ್ಟ ಪೇ ಮಾಡಬೇಕು. ಬಾಕಿ ಟೋಟಲ್ ಏನಿದು ಸ್ಕಿನ್ ಅನಾಲಿಸಿಸ್ ಅಥವಾ ಕನ್ಸಲ್ಟೇಷನ್ ಏನು ಕೊಡ್ತಾರೋ ಅದು ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ಮತ್ತೆ ಒಂದ್ಸರ್ತಿ ರೆಜಿಮೆನ್ ಮನೆಗೆ ಬಂದು ಮುಟ್ಟಿದ ಮೇಲೆ ಸಂಬಂಧ ಮುಗೀತು, ಆಮೇಲೆ ಅವ್ರೇನು ನಮಗೆ ಕೇಳೋಂಗಿಲ್ಲ ಅಂತ ಆ ರೀತಿ ಇಲ್ಲ. ಇಲ್ಲಿ ನಿಮ್ಗೆ ಸ್ಕಿನ್ ಸ್ಪೆಷಾಲಿಸ್ಟ್ ಕನೆಕ್ಟ್ ಆಗ್ತಾರೋ. ನೀವು ಈ ರೆಜಿಮೆನ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೋಣ ಪ್ರತಿ ತಿಂಗಳಿಗೊಮ್ಮೆ ಅವರು ಒಂದು ಫಾಲೋ ಅಪ್ ತಗೋತಾರೋ. ಸೊ ನಿಮಗೂ ಏನಾದರೂ ಡೌಟ್ಸ್ ಇದ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತಂದ್ರೆ ನೀವು ಡೈರೆಕ್ಟ್ಲಿ ಅವ್ರಿಗೆ ಸ್ಕಿನ್ ಸ್ಪೆಷಾಲಿಸ್ಟ್ಗನ್ನ ಮಾತಾಡ್ಬೋದು, ಅವ್ರ ಜೊತೆ ಕೇಳ್ಬೋದು, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು. ಸೊ ಹಿಂಗಾಗಿ ಬಹಳ ಯೂಸ್ಫುಲ್ ಆ್ಯಪ್ ಐತಿ. ಮತ್ತು ಅದ್ರ ಜೊತೆನ ನಿಮಗೆ ಡಯಟ್ನು ಅವರು ಸಜೆಸ್ಟ್ ಮಾಡ್ತಾರೋ. ಬಿಕಾಸ್ ಇಂಟರ್ನಲ್ಲಿನೂ ನಮ್ಮ ಸ್ಕಿನ್ ಹೆಲ್ದಿ ಉಳಿಬೇಕಂದ್ರೆ ಡಯಟು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದ್ರ ಜೊತೆ ಡಯಟ್ ಅದು ಎಲ್ಲಾನು ಸಜೆಸ್ಟ್ ಮಾಡ್ತಾರೋ. ಸೊ ಇಷ್ಟೆಲ್ಲ ಮನೆ ಒಳಗೆ ಕೂತು ಬೆನಿಫಿಟ್ ಸಿಗುವಾಗ ನೀವು ಖಂಡಿತ ಕ್ಯೂರ್ ಸ್ಕಿನ್ ಆ್ಯಪನ್ನು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಏನೈತಿ ಮತ್ತು ಎಕ್ಸಾಕ್ಟ್ಲಿ ನಿಮಗೆ ಏನೇನು ಪ್ರಾಬ್ಲಮ್ಸ್ ಆಗಕತ್ತಾವ ಅದನ್ನರೇ ಅನಾಲಿಸಿಸ್ ಸಿಗ್ತೈತಿ. ಬಿಕಾಸ್ ಭಾಳಷ್ಟು ಜನರಿಗೆ ಅದಾಗ ಗೊತ್ತಿರಂಗಿಲ್ಲ, ಅದರಿಂದ ಭಾಳ ಜನ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಿರ್ತಾರೋ. ಸೊ ಅಟ್ಲೀಸ್ಟ್ ನಿಮಗದು ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಸಿಗಾಕತ್ತಿದ್ರೆ ಎದಕ್ ಬಿಡ್ತೀರ ಅಂತ ನಂಗೆ ಅನಿಸ್ತೈತಿ. ಮತ್ತು ನಂದು ಕೂಪನ್ ಕೋಡ್ನು ಐತಿ, ಅದನ್ನ ಅಪ್ಲೈ ಮಾಡಿದ್ರೆ ಅಂದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗ್ತೈತಿ. ಸೊ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ ಹಾಕಿರ್ತೀನಿ. ನೀವು ಖಂಡಿತ ಆ ಲಿಂಕ್ ಮುಖಾಂತರ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋರಿ ಮತ್ತು ಸ್ಕಿನ್ ಅನಾಲಿಸಿಸ್ ಮಾಡ್ಕೋರಿ. ನಾನಂತರೂ ಈ ಕ್ಯೂರ್ ಸ್ಕಿನ್ ರೆಜಿಮೆನ್ ಅನ್ನ ಆಲ್ಮೋಸ್ಟ್ ಈಗ 2 ತಿಂಗಳಕ್ಕಿಂತ ಜಾಸ್ತಿನ ಆಯ್ತು ಯೂಸ್ ಮಾಡಕತ್ತೀನಿ. ನನಗರೆ ಈ ರೆಜಿಮೆನ್ ಎಲ್ಲ ಬಹಳ ಚಲೋ ಇಂಪ್ರೂವ್ಮೆಂಟ್ ಕೊಟ್ಟಾವು ನನ್ನ ಸ್ಕಿನ್ ಮೇಲೆ. ಮೊದ್ಲಿನ್ಕಿಂತ ಸ್ಕಿನ್ ಈಗ ಬಹಳ ಕ್ಲಿಯರ್ ಆಗೈತಿ, ಹೈಡ್ರೇಟೆಡ್ ಅನಿಸ್ತೈತಿ, ಆಮೇಲೆ ಗ್ಲೋಯಿಂಗು ಆಗೈತಿ. ಸೊ ಈ ರೆಜಿಮೆನ್ ಏನೈತಲ್ಲ ಅದು ಅರೌಂಡ್ 1500 ತನಕ ಬೀಳ್ತೈತಿ. ಮತ್ತೆ ಈ ರೆಜಿಮೆನ್ಗೆ ಅಷ್ಟ ನಾವು ಪೇ ಮಾಡಬೇಕು, ಅದು ಬಿಟ್ಟರೆ ಅದ್ರೊಳಗೆ ಏನೋ ಪೇ ಮಾಡೋ ಹಂಗೇನೋ ಇಲ್ಲ. ಸೊ ಹಿಂಗಾಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವು. ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ನೋಡ್ರಿ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್. ನೀ ಏನೇನು ಸಾಧನೆ ಮಾಡ್ಬೇಕಂತ ಅನ್ಕೊಂಡ್ರಿ ಅದೆಲ್ಲ ಸಾಧನೆ ಮಾಡಕ್ ದೇವ್ರು ನಿಂಗೆ ಶಕ್ತಿ ಕೊಡ್ಲಿ. ಮತ್ತು ಯಾವಾಗಲೂ ಹ್ಯಾಪಿಯಾಗಿರು ವಿತ್ ಹೆಲ್ತ್, ವೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಡ್ಯಾಡಿ ಭಾಳ ಖುಷಿ ಅನ್ಸತೈತಿ. ಮತ್ತು ಈಗ ಒಂದು ಬರ್ಡೇ ಗಿಫ್ಟ್ ನಿಂಗೆ ಕೊಡಾಕತ್ತೀನಿ. ಆದ್ರಿಂದ ಮತ್ತೊಂದು ಸರ್ಪ್ರೈಸ್ ಐತಿ ನಿಮ್ಗೆ, ಅಲ್ಲೇ ಸಿಗ್ತದೆ ಶೋರೂಮ್ದಾಗ. ಒಮ್ಮೆ ಒಂದ್ರ ಮೇಲೆ ಒಂದು ಏನಾರ ಸರ್ಪ್ರೈಸ್ ಕೊಡ್ಬೇಡ್ರಿ ನನಗೆ. ಸೊ ಚಲೋ ಎಲ್ಲಾರು ರೆಡಿ ಆಗಿವಿ. ಸೊ ಆಕ್ಚುಲಿ ಇದೇನು ಎಲೆಕ್ಟ್ರಿಕ್ ಸ್ಕೂಟಿ ಐತಲ್ಲ, ಇದು ನನಗೆ ಅವರು ಆಸ್ ಅ ಬರ್ತ್ಡೇ ಗಿಫ್ಟ್ ಅಂತ ಕೊಡಕತ್ತಾರು. ಸೊ ಇವತ್ತು ನನ್ನ ಗಾಡಿ ಬರೋದೈತಿ, ಭಾಳ ಖುಷಿ ಅನ್ಸಕತ್ತೈತಿ. ಬಿಕಾಸ್ ಇಷ್ಟು ದಿನ ಹಿಂಗೆ ಪರ್ಸನಲ್ ನಂದು ಗಾಡಿ ಇರಲಿಲ್ಲ. ಸೊ ಇದ ನನ್ನ ಫಸ್ಟ್ ಗಾಡಿ ಅಷ್ಟೇ ಮಾಡಿ. ಸೊ ಹಿಂಗಾಗಿ ಚಲೋ ಅನ್ಸಕತ್ತೈತಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಚಲೋ ಥ್ಯಾಂಕ್ ಯು ಏನಿಲ್ಲ, ಯು ಡಿಸರ್ವ್ ಇಟ್. ಇವ್ ನೋಡಿ ಹೂವಾ ಡೇಂಜರ್ ಐತ್ಲ ಅದ. ನಡ್ರಿ ಅಲ್ಲಿ ಶೋರೂಮ್ದವ್ರು ಕಾಯತಾರ ನಮ್ ಸಂಬಂಧ. ಎಲ್ಲಾರು ಕೂತ್ರಿ ಗಾಡ್ಯಾಗ. ಸಾನು ಇಲ್ಲದ ಕಾಣೋ ಹೇಳ. ಹಾ ಸೊ ಎಲ್ಲಾರು ಹೊಂಟಿವಿ ಈಗ. ಆಸ್ ಯೂಶುವಲ್ ಸ್ವಲ್ಪ ಮತ್ತೆ ಲೇಟ್ ಆಗೈತಿ. ಸರಿ ಇಲ್ಲ 11 ಅಂದಿದ್ದೇವೆ, 11:15 ಆಗೈತಿ. ಸೊ ನಡ್ರಿ. ಎಕ್ಸೈಟೆಡ್ ಶ್ರೀ ಎಕ್ಸೈಟೆಡ್ ಇಲ್ಲ ಫುಲ್? ಚಲೋ ಇನ್ನೊಮ್ಮೆ ಶೋರೂಮ್ದಾಗ ಭೇಟಿ ಆಗೋಣತ್. ಅಂದಿದ್ನಿಲ್ಲ किती वेळ येऊन गेलो आम्ही वाट बघायला तिथून येता
ಥ್ಯಾಂಕ್ ಯು ವೆರಿ ಮಚ್. ನಾ ಏನು ಹೇಳ್ತೀನಿ, ಬಾಳಂದ್ರೆ ಅಲ್ಲಿ ಹೋಗೋಣ ಕೇಕ್ ಕಟಿಂಗ್ ಮಾಡ್ತಾರೋ, ಆ ಕೇಕ್ ಕಟಿಂಗ್ ಕಡೆ ಇವ್ರನ್ನ ಹಿಂಗೆ ಮಾಡ್ತೀವತ್ತ, ಅದಕ್ಕೆ ನಾ ಏನು ಮಾಡಂಗಿಲ್ಲ ಈಗ ನಾವು ಬಂದೀವಿ ಹೈಟೆಕ್ TVS ಶೋರೂಮ್ಗೆ. ಇವತ್ತು ನನಗೆ ಬರ್ತ್ಡೇ ಗಿಫ್ಟ್ ಅಂತ ವಿನಯ್ ಅವರು ಎಲೆಕ್ಟ್ರಿಕ್ ಸ್ಕೂಟಿನ ಕೊಡ್ಸಾಕತ್ತಿದ್ರು. ಹೀಗಾಗಿ ಆಲ್ರೆಡಿ ನಾನು ಭಾಳ ಖುಷಿ ಇದ್ನಿ. ಬಟ್ ಈ ಖುಷಿ ಇನ್ನಷ್ಟು ಡಬಲ್ ಆಯಿತು. ಯಾಕಂದ್ರೆ ಹೈಟೆಕ್ TVS ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತ ಗೊತ್ತಾಯಿತು, ಮತ್ತು ಅವ್ರು ರೆಗ್ಯುಲರ್ಲಿ ನಮ್ಮ ಬ್ಲಾಗ್ಸನ್ನು ನೋಡ್ತಾರಂತನೂ ಗೊತ್ತಾಯಿತು. ಸೊ ಹಿಂಗಾಗಿ ಭಾಳ ಖುಷಿ ಅನ್ನಿಸ್ತು. ಮತ್ತು ಇವತ್ತು ನನ್ನ ಬರ್ತ್ಡೇ ಐತಿ ಅಂತ ಗೊತ್ತಾದ್ಮೇಲೆ ಅವರು ಶೋರೂಮ್ ಒಳಗನ ಕೇಕ್ ಅದು ತಂದಿಟ್ಟಿದ್ರು. ಸೊ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ನಾನು ಈ ರೀತಿ ಶೋರೂಮ್ ಒಳಗೆ ಕೇಕ್ ಕಟಿಂಗ್ ಮಾಡಿದ್ನಿ. ಸೊ ಹಿಂಗಾಗಿ ಭಾಳ ಸ್ಪೆಷಲ್ ಫೀಲ್ ಆಯಿತು. ಹ್ಯಾಪಿ ಬರ್ಡೇ ಟು ಸೊ ನಾವು ಇವತ್ತು TVS iQube ಎಲೆಕ್ಟ್ರಿಕ್ ಸ್ಕೂಟಿನ ತೊಗೊಂಡ್ವಿ. ಇದಕ್ಕಿಂತ ಫಸ್ಟ್ ನಾವು ಎಂದೂ ಎಲೆಕ್ಟ್ರಿಕ್ ಸ್ಕೂಟಿ ಯೂಸ್ ಮಾಡಿಲ್ಲ. ಇದು ನಮ್ಮ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟಿ. ಸೊ ಇದು ಎಕ್ಸಾಕ್ಟ್ಲಿ ಹೆಂಗೆ ರನ್ ಆಗ್ತೈತಿ, ಆಮೇಲೆ ಇದರ ಚಾರ್ಜಿಂಗ್ ಅದು ಯಾವಾಗ ಮಾಡಬೇಕು, ಎಷ್ಟು ತಾಸು ಮಾಡಬೇಕು, ಸರ್ವಿಸಿಂಗ್ ಎಲ್ಲ ಯಾವಾಗ ಮಾಡಬೇಕು, ಈ ರೀತಿ ಎಲ್ಲ ಇನ್ ಡೀಟೇಲ್ ಏನೇನು ಡೀಟೇಲ್ಸ್ ಇರ್ತಾವೋ ಅದು ಎಲ್ಲ ಶೋರೂಮ್ದವರು ವಿನಯ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಾಕತ್ತಿದ್ರು. ಸೊ ಹೀಗಾಗಿ ಭಾಳ ಚಲೋ ಸರ್ವಿಸ್ ಕೊಟ್ಟರು, ಎಲ್ಲನೂ ನೀಟಾಗಿ ತಿಳಿಸಿ ಹೇಳಿದರು. ನಮಗೂ ಒಂದು ಕ್ಯೂರಿಯಾಸಿಟಿ ಅಲ್ಲ, ಬಿಕಾಸ್ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಸ್ಕೂಟಿ ತೊಗೊಳ್ಳುವಾಗ ಅದು ಹೆಂಗೆ ಇರ್ತೈತೋ ಏನಪ್ಪ, ಇಷ್ಟು ದಿನ ಒಂದು ರೂಢ ಬೇರೆ ಇರ್ತೈತಿ, ಎಲೆಕ್ಟ್ರಿಕ್ ಸ್ಕೂಟಿದು ಒಂದು ಸ್ವಲ್ಪ ಬೇರೆ ಆಗ್ತೈತಲ್ಲ. ಸೊ ಈ ರೀತಿ ನಮಗೂ ಎಲ್ಲ ಕ್ಯೂರಿಯಾಸಿಟಿ ಇತ್ತು, ನಮಗೂ ಏನೇನು ಡೌಟ್ಸ್ ಇದ್ದು ಅವನು ಎಲ್ಲ ಕೇಳಿದ್ವಿ. ಸೊ ಅವು ಎಲ್ಲ ಹೇಳಿದರು. ಗಾಡಿ ಡೆಲಿವರಿ ತೊಗೊಂಡಿವಿ. ಹೆಂಗೆ ಅನ್ಸತೈತಿ? ಫ್ರೆಂಡ್ ಬಂದು ಸರ್ಪ್ರೈಸ್ ಕೊಟ್ಲು, ಗಾಡಿ ಖುಷಿ. ಸೊ ಇಲ್ಲೇ ಪೂಜೆ ಅದು ಎಲ್ಲ ಆಗೈತಿ. ಈಗ ಗಣಪತಿ ಗುಡಿಗೆ ಹೊಂಟೀವಿ, ಯಾಕಂದ್ರೆ ಅಲ್ಲಿ ಗುಡಿ ಮುಂದೆ ಸ್ವಾಮೀಜಿ ಕಡೆ ಪೂಜೆ ಮಾಡಿಸೋದೈತಿ. ಸೊ ವಿಕ್ಕು ಮತ್ತು ಅವ್ವ ಸಾಕ್ಷಿ ಅವರೆಲ್ಲ ಕಾರ್ ತೊಗೊಂಡು ಮುಂದೆ ಹೋಗ್ಯಾರು. ನಾವಿಬ್ರು ಏನು ಬೈಕ್ ಹಿಡ್ಕತ್ತ ಹೋಗ್ಯಾರು. ಫಸ್ಟ್ ರೈಡ್ ಮಾಡಿಬಿಡೋರು ಈಗ ಇಲ್ಲಿಂದ ಶೋರೂಮ್ದಿಂದ. ಸಾನು ಭಾಳ ದಿವಸ ಆದ್ಮೇಲೆ ಬಂದಿಲ್ಲ ಗುಡಿಗೆ, ಖುಷಿಯಾಗಿಲ್ಲ? ಹಾಂ ಇಲ್ಲೇ ಗಣಪತಿ ಗುಡಿಗೆ ಬಂದೀವಿ. ಈಗ ಸ್ವಾಮೀಜಿ ಬರತ್ತಾರು, ಸ್ವಾಮೀಜಿ ಕಡೆನ ಗಾಡಿ ಪೂಜೆ ಮಾಡಿಸ್ಬೇಕತ್ತೈತಿ. ವೇಟ್ ಮಾಡತ್ತೀವಿ. ಚಿಕ್ಕು ಮಕ್ಕೊಂಡ, ಶ್ರೀನ್ ಫ್ರೆಂಡ್ ಊರಿಗೆ ಹೋದ್ಲು. ಮತ್ತು ಮತ್ತೇನು ಅಪ್ಡೇಟ್ಸ್ ಕೊಡೋತಿ? ಹಾಂ, ಸಾನು ಜಿಗದಾಡತ್ತಾಳು.
ಸಾನು ನಿಂದ್ರು. ಗಾಡಿ ತೊಗೊಂಡ ಮನೆಗೆ ಹೊಂಟೀವಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬೀಳಾಕತ್ತೈತಿ. ನಾನು ವಿನಯವರು ಅದೀವಿ. ಮಳೆ ಭಾಳ ಐತೆ ಅಂತೇಳಿ ಚಿಕ್ಕು ಮತ್ತು ಸಾನು, ಮಮ್ಮಿ, ಸಾಕ್ಷಿ, ವಿವೇಕ್ ಎಲ್ಲರೂ ಮುಂದೆ ಕಾರ್ ಒಳಗೆ ಹೋದರು. ನಾವು ಬರ್ತೀವಿ ನಡೀರಿ ಅಂತಂದ್ವಿ. ಕರೆ ಕೆಟ್ಟ ಜೋರು ಮಳೆ ಹತ್ತತ್ತಂದ್ರೆ ಇಲ್ಲಿ ನಡು ನಿಂತು ಬಿಡ್ತೀವಿ. ಕೆಟ್ಟ ಜೋರು ಮಳೆ ಬೀಳಾಕತ್ತಿ. ಅಂದ್ರೆ ಛತ್ರಿ ಐತೆ ನಮ್ಮ ಕಡೆ, ಬಟ್ ಆ ಛತ್ರಿನೂ ಏನು ಸಾಲು ಅಲ್ಕು, ಆ ಪರಿ ಮಳೆ ಬೀಳಾಕತ್ತಿ. ಸಣ್ಣಿದ್ರು ಓಕೆ, ಸಣ್ಣದಿತ್ತು ಓಕೆ. ಅದು ಪಾಕೆಲ್ಲ ಶಾಪ್ ಒಳಗೆ ನಮಗೆ ಹೊರಗೆ ತೆಗೆದು ನೋಡಿ ಕುರ್ಚಿ ಹಾಕಿ ಕೊಟ್ರು. ಕುರ್ಚಿ ಮೇಲೆ ಕೊಡ್ತೀವಿ. ಅವರು ಪಾಪರ್ ಚೇರ್ ಅದು ಕೊಟ್ರಲ್ಲ. ಡೈರೆಕ್ಟ್ ಈಗ ನಾನು ನಿಮ್ಗೆ ಸಂಜಿಕನ ಸಿಗಾಕತ್ತೀನಿ. ಇವತ್ತು ಏನು ಮಳೆ ಬಿತ್ತತ್ ಹೇಳಿ, ಇನ್ನೂ ಆದರೂ ಚಾಲೂನ ಐತಿ. ಮಳೆ ಬಿತ್ತತ್ತಲ್ಲ, ಇನ್ನಾದರೂ ಚಾಲೂನ ಐತಿ. ಇವತ್ತು ಒಟ್ಟು ಮಳೆ ನಿಂತಿಲ್ಲ. ಅಷ್ಟು ಕೆಟ್ಟ ಸಿಕ್ಕಾಪಟ್ಟೆ ಮಳೆ ಬೀಳಾಗತ್ತೈತಿ. ನಾವು ಮನೆಗೆ ಬಂದು ಹತ್ತು ತನಕ ಸಾಕಾಗಿ ಹೋಯ್ತು. 4-5 ಟಿಕಾಣಿ ನಿಂದ್ರಕೋತ ಬಂದ್ವಿ. ಭಾಳ ಕೆಟ್ಟ ತೋರ್ಸ್ಕೊಂಡಿದ್ವಿ. ಫುಲ್ ಎಲ್ಲ ತೋರ್ಸ್ಕೊಂಡಿದ್ವಿ. ಸೊ ಇವತ್ತು ಭಾಳ ಭಯಾನಕ ಮಳೆ ಬೀಳಾಗತ್ತೈತಿ. ಸೊ ಈಗ ನಾವು ಸಂಜೆಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ತ್ಡೇ ಸ್ಪೆಷಲ್ ಅಂತ ಹೊರಗೆ ಊಟಕ್ಕೆ ಹೊಂಟೀವಿ. ಸೊ ಎಲ್ಲರೂ ರೆಡಿ ಆಗೀವಿ. ಸಾನುಗೆ ಬೆಚ್ಚಗೆ ಡ್ರೆಸ್ ಹಾಕೀನಿ, ಚೀಕುಗೂ ಬೆಚ್ಚಗೆ ಡ್ರೆಸ್ ಹಾಕೀನಿ. ಯಾಕಂದ್ರೆ ಮಳೆ ಬಿದ್ದ ಫುಲ್ ತಂಪ ಗಾಳಿ ಬಿಟ್ಟೈತಿ. ಹಿಂಗಾಗಿ ಅಲ್ಲಿ ಹೋಗೋಣ ಥಂಡಿ. ಹಾಂ 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 ವಾವ್ ಮಸ್ತ್. ನಮ್ಮ ಸಾನೊಂದೊಂದು ಸರ್ಕೆ ಏನಾರ ಕ್ರಿಯೇಟಿವಿಟಿ ನಡೆದೇ ಇರ್ತೈತಿ. ಸೊ ಆಮೇಲೆ ಹೊರಗೆ ಹೋಗೋಣ ತಂಪು ಅನಿಸ್ಬಾರ್ದು ಅಂತೇಳಿ ಸಾನುಗ ಮತ್ತು ಚಿಕ್ಕುಗ ಇಬ್ಬರಿಗೂ ಫುಲ್ ಬೆಚ್ಚಗೆ ಡ್ರೆಸ್ ಹಾಕ್ಬಿಟ್ಟಿನಿ. ಎಲ್ಲರೂ ರೆಡಿಯಾಗಿ ನಿಂತೀವಿ. ಆದ್ರೆ ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ ಅವರು ಒಬ್ಬರೇ ಉಳ್ದಾರು. ಅವ್ರು ಒಬ್ರಿಗೇನೋ ವೆಯ್ಟ್ ಮಾಡತ್ತೀವಿ. ಇನ್ನು ಅವ್ರ ಕೆಲಸನ ಮುಗಿವಾತು. ಮತ್ತು ಪ್ರತಿ ಸಲ ಎಲ್ಲಿ ಹೋಗೋದಾದ್ರೂ ಹಿಂಗಾಗ್ತೈತಿ. ಎಲ್ಲರೂ ರೆಡಿಯಾಗಿ ನಿಂದಿರ್ತಾರೆ, ಆದ್ರೆ ನಮ್ಮ ಮನೆಯವ್ರದ್ದು ಮುಗ್ದೇ ಇರೋಂಗಿಲ್ಲ. ಅವ್ರು ಲಾಸ್ಟ್ ಪಾಯಿಂಟ್ ತನಕ ಕೆಲಸ ಮಾಡ್ತಿರ್ತಾರೋ. ಈಗ ಆಗಳಿಂದ ಮುಗಿತಾನ ಅಂತ ಕೇಳತ್ತೀನಿ. ತಡಿ 5 ನಿಮಿಷ ಮಾಡಕತ್ತಾರು ರೀ. ಆತು ಹಿಂಗೆ ಮಾಡ್ಕೋತದ 5 ತಾಸು ತನಕ ಹೋಗ್ತತಿನ. ಎಲ್ಲರೂ ರೆಡಿಯಾಗಿ ನಿಂತೀವಿ, ವೇಟ್ ಮಾಡತ್ತೀವಿ. ಹೊರಗೆ ಕಂಡಪಟ್ಟಿ ಮಳೆ ಬೀಳಾತೈತಿ. ಚೀಕು ಮಕ್ಕೋತಾನ. ಮತ್ತು ನಂದು ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತ ನಂದು ಇರ್ತೈತಿ. ಆದರೆ ಇವ್ರದ್ದೇನು ಕೆಲಸನ ಮುಗಿವಾತು. ಇಲ್ಲೇ ಹಿಂದೇನು ಕಾಣಕತ್ತೈತಿ, ನಮ್ಮ ಸಾನೊಂದು ಬರ್ತ್ಡೇ ಗಿಫ್ಟ್ ಕಾಣತೈತಿ. ಸಾನು ಏನೋ ನನಗೆ ಬರ್ತ್ಡೇ ಗಿಫ್ಟ್ ಅಂದಾಳಂತ ಮಸ್ತ್ ಪ್ಯಾಕ್ ಮಾಡಿ ಇಟ್ಟಾಳು. ಸೊ ನಾನು ಎಕ್ಸೈಟೆಡ್ ಅದೇನಿ. ಇಷ್ಟು ಪ್ರೀತ್ಲೆ ನನ್ನ ಮಗಳ ನನಗಾಗಿ ಇಷ್ಟು ರೆಡಿ ಮಾಡ್ಯಾಳ ಅಂದ್ರೆ ಏನು ಹಾಕಿ ಹೇಳೋದ್ರೊಳಗೆ ನೋಡೋದೈತಿ ನನಗೂ. ಯಾವಾಗ ಕೊಡಾಕಿ ನಂಗೆ? ಓ ಅಲ್ಲಿ ಹೋಗೋಣ ಕೊಡಕ್ಕಿ. ಓಕೆ ನೋಡ್ರಿ ಮಳಿ ಪರಿ ಬೀಳತೈತಿ. ಬೆಳಗಾವ್ದಾಗ ಫುಲ್ ಆನ್ ಒಂದು ತಾಸು 10 ನಿಮಿಷ ನಿಂತಿಲ್ಲ. ಸಾನು, ಚೀಕು ಮಮ್ಮಿ ಎಲ್ಲರೂ ಕೂತಾರಿಲ್ಲೇ. ಇಂಥ ಮಳೆಯಾಗ ನಾವೆಲ್ಲರೂ ಕೂಡಿ ಡಿನ್ನರ್ ತಿಂತೀವಿ. ಹೊರಗೆ ಕಾಲ್ ಇಡಾಕ ಜಾಗಿಲ್ಲ, ಅಷ್ಟಕ್ಕೆ ನೀರು ಅದಾವು ಮತ್ತು ಮಳೆ ಬರತೈತಿ. ಯಾವಾಗ ಸಂಜೆ 4-5 ಚಾಲು ಆಯ್ತಲ್ಲ. ಆದ್ರೂ ಇಂಥ ನಾವು ಗಾಡಿ ತಗೊಂಡ್ ಏನ್ ಬಂದಿಲ್ಲ, ಮಳಿ ಚಾಲೂನ ಐತಿ. ಅವಾಗ ಹಿಡ್ದು ಎಕ್ದಮ್ ನೋಡಿ ನಾವು ಗಾಡಿ ತಗೊಂಡಿವಿ, ಮಳಿ ಚಾಲು ಆಗೈತಿ. ಸೊ ಎಲ್ಲರೂ ಕೂಡಿ ಹೊಂಟಿವಿ ಈಗ. ಆರ್ ಯು ಎಕ್ಸೈಟೆಡ್? ಆಲ್ ಆರ್ ಎಕ್ಸೈಟೆಡ್. ಗರಂ ತಿನ್ನೋಣ ತೋಟ ಫುಲ್. ನೋಡ್ರಿ ಏನೂ ಕಾಣ ಹೋಗೈತಿ. ಆಕ್ಚುಲಿ ಅಂತ ಪರಿ ಬಿಸಿಲು ಐತಿ, ಮಳಿ ಐತಿ, ಬಿಸಿಲು ಅನ್ನತ್ತಿನ. ಕ್ಲಾಪ್ಸ್ ಚಿಕ್ಕು ಕ್ಲಾಪ್ಸ್. ವೆರಿ ಗುಡ್. ಚಲೋ ನಡ್ರಿ ಹೋಗೋಣ. ಎಲ್ಲಿ ಯಾವ್ದು ಫೈನಲ್ ಆಗಿಲ್ಲ. ಯಾವ್ದ್ರೆ ಹಾದ್ಯಾಗ ಒಂದು ಹೋಟೆಲ್ಗೆ ಹೋಗೋದು, ಹಾದ್ಯಾಗ ಕೇಕ್ ತಗೋದು, ಕಟ್ ಮಾಡೋದು, ಇಷ್ಟ ಐತಿ ಸದ್ಯ. ಇಲ್ಲ ತಗೊಳಲ್ಲ, ಅದು ಸಣ್ಣ ಕೇಕ್ ತಗೊಳ. ಫ್ಯಾಮಿಲಿ ಕೇಕ್ ಒಂದ್ ಬೇಕಾ? ನೀ ಬ್ಯಾಡ ಅನ್ನೋಂಗಿಲ್ಲ. ಇಲ್ಲ ಶಾಪ್ ಹತ್ತೈತಿ ನೋಡ, ಶಾಪ್ ಹತ್ತೈತಿ ಗಾಡಿದು.
ನಾ ಈ ಕಡೆ ದಂಡಿ ಕೊಂಡ್ರಲ್ಲ ಹಾಂ ಅವ್ರಿಗೆ ಇಟ್ಟೈತದ ಅವ್ರ ಸಂಬಂಧ ಅಜ್ಜ ಸಂಬಂಧ ಇಟ್ಟೈತೆ. ಹಾಂ ಹ್ಯಾಪಿ ಬರ್ಡೇ ಮಾಡೋಣ, ಹ್ಯಾಪಿ ಬರ್ಡೇ ಮಾಡೋಣ. ಮ್ಯಾಲಿನೂ ಐತ್ಲಾ ಅಲ್ಲಿ, ಮ್ಯಾಲಿನೂ ಐತ್ಲಾ? ಓಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಡಿಯರ್ ಶ್ರೀದೇವಿ, ಹ್ಯಾಪಿ ಬರ್ಡೇ ಟು ಯು. ಖಂಡಿತ ಬಡ್ಡೆಗೆ Happy birthday. ಏನು ತೊಗೊಂಬಂದಿರಿ? ಏನೋ ತೊಗೊಂಬಂದಾಡ. ತೆಗೆದು ನೋಡತ್ರಿ. ಸಾಕು ನಿಂಗೆ ಸಾಕಾಸ್ತಾಗಿ ಏನೈತೆ ಹೇಳ, ಮತ್ತೆ ಅದನ್ನ ಎಲ್ಲ ಕ್ಲಿಯರಾಗಿ ಹೇಳ ಮಮ್ಮಿಗೆ. ಚಾರ್ಜಿಂಗ್ ಕವರ್ ಅಂತ ಹೇಳ. ಐಫೋನ್ ಐತ್ರಲ್ಲ ಅದ್ರ ಚಾರ್ಜರ್ ಅದಕ್ಕೆ ಮುಂದ್ರಿ ಅದು ದಂಡಿಗೆ ಅದು ವೈರ್ ಕೂಡ ಸುತ್ತ ಹಂಗಲ್ಲ ಮಮ್ಮಿ ಕೊಡ್ಬೇಕಂತ ಪ್ರೀತಿ ಇಲ್ಲ. ಗ್ರೀಟಿಂಗ್ ಕಾರ್ಡ್ ಮಸ್ತ್ ಇನ್ನೂ ಇಟ್ಟಿದ್ದಿಲ್ಲ ಹೊರಗೆ. ಸೂಪರ್ ಐತೆ. ಬ್ಯಾಗ್ ತೆಗಿಲ್ಲ, ಬ್ಯಾಗ್ ತೆಗಿ. ಅವ್ರು ತೆಗಿಯೋದಿಲ್ಲ. ಹಂಗಲ್ಲ ನಾವು ಎಲ್ಲ ಮನೆ ನಿಂದ್ರ ಸರ್, ನಿಂದ್ರಲ್ಲ ನಿಂದ್ರಲ್ಲ, ಈ ಕಡೆ ಸರ್ ನಿಂದ್ರ. ಈ ಕಡೆ ಸರಿಲ್ಲ. ಮಸಾಲ ಪಾಪಡ್ ಬತ್ ನಮ್ಗೆ. ಮಸಾಲ ಪಾಪಡ್ ಫುಲ್ ದುಡ್ಡು ಅದ, ಭಾಳ ದೊಡ್ಡದಾವ. ಸಾನು ಒಂದು ಚಿಕ್ಕ ಏನೇನು ಹೇಳೈತೀಗ? ಮಸಾಲ ಪಾಪಡ ಏನೇನು ಹೇಳೈತೀಗ ಅಂದೆ? ಭಾಳಷ್ಟು ಹೇಳೈತಿ. ಮಸಾಲ ಪಾಪಡ್ ಹೇಳೈತಿ, ಸೂಪ್ ಹೇಳೈತಿ, ಸೆಜ್ವಾನ್ ಹಕ್ಕ ನೂಡಲ್ಸ್ ಹೇಳೈತಿ, ಆಮೇಲೆ ಸಿಸ್ಲರ್, ಮಂಚೂರಿಯನ್ ಸಿಸ್ಲರ್, ಪಿಜ್ಜಾ. ಚಾಚಿ ಗುಲಾಟ್ ಸೇರ್ತೈತೆ ಅಂತ ಹೇಳಿ ಮಸ್ತ್ ಕೊಟ್ಟಾರಲ್ಲ. ಎಷ್ಟು ಬರ್ತೈತೆ? ಹೆಂಗೆ ಸಾನು ಸೂಪ? ಪನೀರ. ಓಕೆ, ಪೆರಿ ಪೆರಿ ಪನೀರ ಖಾರ ಇದ್ರೂ ತಿನ್ನತ್ತಾಳಂತ. ಸೂಪ್ ಚಲೋ ಐತಿ. ಹಾಂ, ಮಸ್ತ್ ಐತಿ. ನಿಮ್ದಂಗೆ ಐತಿ ಲೆಮನ್ ಕೊರಿಯಂಡರ್? ಹುಳಿ ಟೇಸ್ಟ್ ಗಟ್ಟಿ ಐತಲ್ಲ ಸ್ವಲ್ಪ. ಹೌದು. ಫುಲ್ ಮಸ್ತ್ ಅದಾವ. ಕಳ್ಳ ಮಸ್ತ್ ಅದಾವ. ನೀವು ಸೂಪಿಗೆ ಸ್ಪೂನ್ ಅಂತ ಇರ್ತೀರಿ, ಅವು ಹಿಂಗೆ ಉದ್ದಕ್ಕಿತ್ತ. ಸಾನು, ಪಿಜ್ಜಾ ನನಗೆ ಒಬ್ಬಕ್ಕಿಗೆ ಸಪ್ರೇಟ್ ಬೇಕನ್ನತ್ತಿದ್ದೆ. ಅಷ್ಟು ದೊಡ್ಡ ಪಿಜ್ಜಾ ತಿತ್ತಿ ಒಬ್ಬಕ್ಕೆ? ಏನು ಏನು ಹೇಳಿ ಕೇಳತ್ತೀನಿ. ಏನು ಕುಡಿಯಾವದಿ? ನೀನು ಕುಡಿತಿ?
ಅದನ್ನ ಎಂತ ಬರೀ ದೊಡ್ಡ ಕ್ಲಾಸ್ ಇದನ್ನ ಜಲ್ಜೀರಾ ಅಲ್ಲ ಕಾಫಿ ಕಂಡಂಗೆ ಕಾಣತ್ತಲ್ಲ ಹಂಗೈತ್ರಿ ನಾನು ಟೇಸ್ಟ್ ಮಾಡಿಲ್ಲ ನಾನು ಸಾನು ಮಾಡಕ್ಕ ನೋಡು ಸಾನು ಫಸ್ಟ್ ಸಾನು ಅದ್ರ ಮಮ್ಮಿ ಕಡೆ ಕುಡಿ ಕಾಣೋ ಅಲ್ಲಿ ಚಿಕ್ಕದ್ ಮಾಡಿ ಸಾನು ಮಿಕ್ಸ್ ಮಾಡಿ ಅಕ್ಕ ಕೆಟ್ಟ ಹುಳಿ ಐತಿ. ಕುಡಿ ಚಿಕ್ಕು ಹಾ ಕುಡಿ ವಿವೇಕದರ್ಲ ಪೈಲ ಜಲ್ಜೀರಾ ಮಾಡ್ಕೊಡಿದ್ರು ಕೇಳೋರಿ ರೆಗ್ಯುಲರ್ಲಿ ಮನ್ಯಾಗ ಜಲ್ಜೀರಾ ಖರೆ ಆದ್ರೂ ಈಗ ಒಂದ್ ಸ್ವಲ್ಪ ಕಡಿಮೆ ಆಗೈತೆ ಪೈಲ ಭಾಳ ಕುಡಿತಿದ್ರು ಖರೆ ಏನ್ ಪರಿ ಹಾಕ್ಯಾರದು ಕಾಳ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಸೊ ಈಗ ನಾನು ವಿನಯವರು ಮತ್ತು ಸಾನು 3 ಮಂದಿ ನಂದನವನ ಧಾಮ ಮಕ್ಕಳು ಅಂತ ಒಂದು NGO ಐತಿ. ಮಕ್ಕಳ ಧಾಮ. ಓಕೆ, ನನಗೇನು ಕನ್ಫ್ಯೂಸ್ ಆಗ್ತದೆ. ನಾ ಆ್ಯಕ್ಚುಲಿ ಸಿಂಪ್ಲಿ ಕರೆ ಹೇಳ್ಬೇಕಂದ್ರೆ ನಂದನವನ ಮಕ್ಕಳು ಅಂತ ಹೆಸರಿಟ್ಬಿಟ್ಟೆ ನನ್ನ ಭಾಷೆ ಒಳಗೆ. ಸೊ ನಂದನವನ ಮಕ್ಕಳು ಅಂತಲೇ ಮಾತಾಡೋ ಮುಂದೆ ವಿನಯವ್ರ ಜೊತೆ ಮಾತಾಡ್ತೀನಿ. ಸೊ ಅವ್ರಿಗೆ ಯಾವ NGO ಬಗ್ಗೆ ಹೇಳತ್ತಾನಂತ ಗೊತ್ತಾಗ್ಬಿಡ್ತೈತಿ. ಸೊ ಕರೆಕ್ಟ್ ಹೆಸರೇನ ನಂದನವನ ಮಕ್ಕಳ ಧಾಮ. ನಂದನವನ ಮಕ್ಕಳ ಧಾಮ. ಅಲ್ಲಿ NGO ಹೊಂಟೀವಿ. ಸೊ ಆ್ಯಕ್ಚುಲಿ ಇದಕ್ಕಿಂತ ಫಸ್ಟು ನಾವು ಒಂದ್ಸರ್ತಿ ಸಾನೂನ್ ಬರ್ತಡೇಗೂ ಹೋಗಿದ್ವಿ. ಅಂದರೆ ನಾವು ಪ್ರತಿ ಸಲ ಪ್ರತಿ ಬರ್ತ್ಡೇ ಪ್ರತಿ ಆ್ಯನಿವರ್ಸರಿಗೆ ಬೇರೆ ಬೇರೆ NGOಗೆ ವಿಸಿಟ್ ಕೊಡ್ತೀವಿ. ಸೊ ಈ ಸರ್ತಿ ನನ್ನ ಬರ್ತಡೇಗೆ ಅಲ್ಲೇ ಹೊಂಟೀವಿ. ಆ್ಯಕ್ಚುಲಿ ನಿನ್ನೆನ ಮಧ್ಯಾಹ್ನ ಹೋಗೋದು ಪ್ಲ್ಯಾನ್ ಇತ್ತು. ಅಲ್ಲೇ ವಿಸಿಟ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮಗೇನು ಡೊನೇಟ್ ಮಾಡೋದೈತೆ ಅದನ್ನು ಮಾಡೋದು ಬರಬೇಕಂತ. ಬಟ್ ನಿನ್ನೆ ಇಷ್ಟು ಕೆಟ್ಟ ಮಳೆ ಇತ್ತು. ನಾವು ಮನೆಗೆ ಬರಬೇಕಾದ್ರೆ ಭಾಳ ಲೇಟ್ ಆಯ್ತು. ಅಲ್ಲೇ ಸಿಕ್ಕೊಂಡು ಬಿದ್ವಿ ಗಾಡಿ ತರುವಾಗ. ಆ್ಯಕ್ಚುಲಿ ಇವತ್ತೂ ಮಳೆ ಐತಿ, ಬಟ್ ಇವತ್ತು ಇನ್ನೂ ಕಂಪ್ಯಾರಿಟಿವ್ಲಿ ನಿನ್ನೆಗಿಂತ ಸ್ವಲ್ಪ ಕಡಿಮೆ ಐತಿ. ಸೊ ಹೀಗಾಗಿ ನಿನ್ನೆ ಆಗಲಿಲ್ಲ ಅಂದರೆ ಏನಾಯಿತು, ಇವತ್ತರೆ ಹೋದ್ರೆ ಆಯಿತು ಅಂತ ಈಗ ಇವತ್ತು ಮುಂಜಾನೆ ಹೊಂಟೀವಿ. ಸೊ ಸ್ವಲ್ಪ ಜನ ಅನ್ಕೋಬೋದು ಇದನ್ಯಾಕೆಲ್ಲ ತೋರ್ಸತ್ತೀರಿ, ಶೋ ಆಫ್ ಮಾಡ್ತೀರೇನಂತ. ಸೊ ನಾನು ಏನು ಶೋ ಆಫ್ ಅದು ಏನು ಮಾಡೋಕತ್ತಿಲ್ಲ. ಯಾಕಂದ್ರೆ ನಾವು ಹಂಗೆ ಭಾಳಷ್ಟು ಪ್ಲೇಸಸ್ಗೆ ಹೋಗ್ತಿರ್ತೀವಿ, ಭಾಳಷ್ಟೆಲ್ಲ ಡೊನೇಷನ್ಸ್ ಮಾಡ್ತಿರ್ತೀವಿ. ಬಟ್ ಅದನ್ನೆಲ್ಲ ನಾನು ರಿವೀಲ್ ಮಾಡೋಂಗಿಲ್ಲ. ಇವತ್ತು ಯಾಕೆ ಇದನ್ನು ತೋರ್ಸಾತೀನಿ ಅಂದ್ರೆ ಇವ್ರ ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ. ಸೊ ನಿಮಗೂ ಎಲ್ಲರಿಗೆ ಭಾಳ ಜನರಿಗೆ ಆಸೆ ಇರ್ತೈತಲ್ಲ ಆ್ಯನಿವರ್ಸರಿಗೆ ಬರ್ಡೇಗೆ ನೀವು ಹೋಗಬೇಕು ಡೊನೇಟ್ ಮಾಡಬೇಕು ಅಂತ. ಸೊ ಇವ್ರ ಬಗ್ಗೆ ನಿಮಗೆ ಗೊತ್ತಾತಂದ್ರೆ ನಿಮಗೂ ಅಲ್ಲಿ ಹೋಗಿ ಡೊನೇಟ್ ಮಾಡೋಕೆ ಈಸಿ ಆಗ್ತೈತಿ, ನಮ್ಮಿಂದ ಅವ್ರಿಗೂ ಒಂದು ಅನುಕೂಲ ಆಗ್ತೈತಿ ಅಂತ ಹೇಳಿ ಆ ಪ್ಲೇಸ್ ಅಷ್ಟೇ ತೋರ್ಸಾತೀನಿ. ಇದು ಬಿಟ್ಟರೆ ನಂದೇನು ಬೇರೆ ಉದ್ದೇಶ ಇಲ್ಲ. ಒಂದು ನಾವೇನು ಡೊನೇಟ್ ಮಾಡತ್ತೀವಿ ಅದನ್ನು ನಾನು ಏನೂ ಹೇಳಂಗಿಲ್ಲ. ಬಿಕಾಸ್ ಬಹಳಷ್ಟು ನಡು ಕಮೆಂಟ್ ಬಂದಿರ್ತಾವಲ್ಲ, ನೀವು ಇಷ್ಟು ಖರ್ಚು ಮಾಡ್ತೀರಿ ಅದ್ರ ಬದಲಿ ಸ್ವಲ್ಪ ಡೊನೇಟ್ ಮಾಡ್ರಿ ಅಂತ. ಸೊ ನಾವು ಮಾಡ್ಕೋತಿರ್ತೀವಿ ಅಂತ ತೋರ್ಸಂಗಿಲ್ಲ ಅಷ್ಟೇ. ಬಿಕಾಸ್ ಅದು ಏನಂತಾರಲ್ಲ ಒಂದು ಸ್ವಲ್ಪ ಬಟ್ ಇದು ಯಾಕೆ ಹೇಳತ್ತೀವಿ ಅಂದ್ರೆ ಮಾಡತ್ತೀವಿ ಅನ್ನೋದು ನಮ್ಮ ಲೈಫ್ ತೋರಿಸುವಾಗ ಅವ್ರಿಗೇನು ಗೊತ್ತಿರಂಗಿಲ್ಲ. ಅವ್ರದ್ದು ಏನು ತಪ್ಪಿಲ್ಲ ಅದ್ರೊಳಗೆ, ಅವ್ರಿಗೆ ಗೊತ್ತಿರಂಗಿಲ್ಲಲ್ಲ, ನಾವು ತೋರ್ಸಂಗಿಲ್ಲ ನಾನು. ಸೊ ಅವ್ರು ಏನಂತಿರ್ತಾರಂದ್ರೆ ಇಷ್ಟೆಲ್ಲ ಖರ್ಚು ಮಾಡೋದಕ್ಕಿಂತ ಹೋಗಿ ಒಂದು ಸ್ವಲ್ಪ ಗರೀಬ್ರಿಗೆ ಮದತ್ ಮಾಡ್ರಿ, ಹೆಲ್ಪ್ ಮಾಡ್ರಿ ಅಂತ. ನಾವೆಲ್ಲ ನಮಗೆ ಎಷ್ಟು ಅನುಕೂಲ ಆಗ್ತೈತಿ ಅಷ್ಟು ಮಾಡ್ಕೋತಾ ಇರ್ತೀವಿ. ಬಟ್ ಅದನ್ನೆಲ್ಲ ಪ್ರತಿ ಸಲ ವ್ಲಾಗ್ಗಳು ತೋರ್ಸಂಗಿಲ್ಲ. ಇವತ್ತು ತೋರಿಸೋ ಉದ್ದೇಶ ಅದು ಒಂದೇ ಐತಿ. ಈ ಪ್ಲೇಸ್ ಬಗ್ಗೆ ಇವ್ರ NGO ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ. ಸೊ ಈ ವ್ಲಾಗ್ ಮುಖಾಂತರ ನಿಮಗೂ ಎಲ್ಲರಿಗೂ ಗೊತ್ತಾತಂದ್ರೆ ನಮ್ಮ ಚಾನಲ್ ವತಿಯಿಂದ ಒಂದು ಸಪೋರ್ಟ್ ಕೊಟ್ಟಂಗೆ ಆಗ್ತೈತಿ. ಮತ್ತು ನಮ್ಮ ಚಾನಲ್ ವತಿಯಿಂದ ಈ ಪ್ಲೇಸ್ ನಿಮ್ಗೆ ಎಲ್ಲರಿಗೂ ತೋರಿಸ್ನಂದ್ರೆ ನಿಮಗೂ ಹೋಗಕ್ಕೆ ಈಸಿ ಆಗ್ತೈತಿ. ಅದು ಒಂದೇ ಉದ್ದೇಶ ಐತಿ, ಮತ್ತೇನೂ ಇಲ್ಲ. ಸೊ ಚಲೋ ಹೋಗೋಣ. ಇಲ್ಲಿಂದ ಸ್ಟಾರ್ಟ್. ನಿನ್ನ ಹೆಸರು ಮತ್ತೆ ಸ್ಟಾರ್ಟ್ ಸ್ಕೂಲ ನಿಂದ ರಿಂಗ ರೋಸಸ್. ಸ್ಟಾರ್ಟ್. ಏನು ಯಾರು ಬೀಳವರ್ಲ ಹಂಗ. NGOಗೆ ವಿಸಿಟ್ ಮಾಡಿ ಈಗ ವಾಪಸ್ ಮತ್ತೆ ಮನೆಗೆ ಹೊಂಟೀವಿ. ಸೊ ಸಾನೂನ್ ಅಷ್ಟೇ ಕರ್ಕೊಂಡು ಹೋಗಿದ್ವಿ, ಯಾಕಂದ್ರೆ ಆಕಿಗ ಈಗ ಸ್ವಲ್ಪ ತಿಳುವಳಿಕೆ ಬಂದೈತಿ, ಆಕಿಗೂ ಎಲ್ಲ ತಿಳಿತೈತಿ.
ಚಿಕ್ಕುನೇನು ಕರ್ಕೊಂಡು ಬರಲಿಲ್ಲ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಳೆ ಬೀಳಾಕತ್ತೈತಿ. ಸುಮ್ಮನೆ ತಂಪಗೆ ಹಳಕ್ ಬೇಡ ಅಂತ ಅವನಷ್ಟು ಮನ್ಯಾಗ ಬಿಟ್ಟಿದ್ವಿ. ಈಗ ಸದ್ಯ ಒಂದು ಮನ್ಕೊಳ್ಳೋ ಟೈಮಿಂಗ್, ಮತ್ತು ಅದು ಸುಮ್ಮನೆ ಅವ್ನಿಗೆ ಇರಿಟೇಟ್ ಮಾಡ್ದಂಗೆ ಆಗ್ತೈತಿ. ಆಮೇಲೆ ನಾವೇನು ಕೇಕ್ ಅದು ಏನೂ ಒಯ್ದಿರಲಿಲ್ಲ, ಜಸ್ಟ್ ನಮಗೆ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಿತ್ತು, ಮತ್ತು ನಮಗೇನು ಡೊನೇಟ್ ಮಾಡೋದಿತ್ತು ಅದನ್ನು ಡೊನೇಟ್ ಮಾಡಿ ಬಂದ್ವಿ. ಸೊ ಚಲೋ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗ್ಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಆಲ್ರೆಡಿ ಕಮೆಂಟ್ ಬಾಕ್ಸ್ ಒಳಗೆ ಎಲ್ಲರೂ ವಿಶ್ ಮಾಡಿರ್ತೀರಿ, ಹೀಗಾಗಿ ಈಗ ಮತ್ತೊಮ್ಮೆ ನಾನು ವ್ಲಾಗ್ ಮುಗಿಸುವಾಗ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗ ಮುಗ್ಸಾಕತ್ತೀನಿ. ಸೊ ಸ್ವಲ್ಪ ನಾವು ಅಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡೀವಿ ಅದ್ರ ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ನಿಮಗೂ ನೋಡ್ರಿ, ಟೈಮ್ ಸಿಕ್ಕಾಗ ನಿಮ್ಮ ಬರ್ತ್ಡೇ, ನಿಮ್ಮ ಆ್ಯನಿವರ್ಸರಿ, ಏನೂ ನಿಮ್ಮ ಲೈಫ್ ಒಳಗೆ ಒಂದು ಚಲೋ ಒಕೇಜನ್ ಇದ್ದಾಗ ಹೋಗ್ರಿ, ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ, ಅವ್ರಿಗೇನು ಚಲೋ ಅನಿಸ್ತೈತಿ. ನಮಗೂ ಚಲೋ ಅನಿಸ್ತೈತಿ. ಮತ್ತೇನು ಒಕೇಜನ್ ಇರಬೇಕಂತೇನಿಲ್ಲ, ನಡು ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಭೇಟಿ ಆಗಿ ಬರ್ಬೋದು. ಸೊ ಚಲೋ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್ ಬಾಯ್.